ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಒಂದು ವೇಳೆ ನೀವು ಹೊರದೇಶದಲ್ಲಿರೋದಾದರೆ ನಿಮಗೆ ಇದು ಸಾಯಂಕಾಲ ಇಲ್ಲವೇ ಮಧ್ಯಾಹ್ನ ಆಗಿರಬಹುದು. ಯಾವುದೇ ಸಮಯವಾಗಿರಲಿ, ನಿಮ್ಮಲ್ಲಿ ಕೆಲವರು ಕ್ರಮತಪ್ಪದೆ ಅನುದಿನದ ಧ್ಯಾನ ವೀಕ್ಷಿಸುತ್ತಿರುವುದಕ್ಕಾಗಿ ಕರ್ತನಿಗೆ ಸ್ತುತಿಸುತ್ತೇನೆ. ಕೆಲವರು ತಮಗೆ ಅನುಕೂಲವಾದ ಸಮಯದಲ್ಲಿ ವೀಕ್ಷಿಸುವ ಹಾಗೆ ಈ ದಿನ ದೇವರು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಯೂಟ್ಯೂಬ್ನಲ್ಲಿ ಈ ಶ್ರೇಷ್ಠವಾದ ಸಂದೇಶಗಳೆಲ್ಲ ಯಾವಾಗಲೂ ನಿಮಗೋಸ್ಕರ ಲಭ್ಯವಾಗಿವೆ. ಹಾಗಾಗಿ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಬರುತ್ತದೆ. ಕ್ರಮ ತಪ್ಪದಂತೆ ದೇವರ ವಾಕ್ಯ ಕೇಳಿ ಆಧ್ಯಾತ್ಮಿಕ ಬಲ ಹೊಂದಿರಿ. ನಿಮಗೋಸ್ಕರ ಪ್ರಯಾಸದಿಂದ ಪ್ರಾರ್ಥನೆಯಿಂದ ದೇವರ ಸನ್ನಿಧಿಯಲ್ಲಿ ಕಾದು ಎದುರು ನೋಡಿ ದೇವರು ಕೊಟ್ಟ ಸಂದೇಶವನ್ನು ನಿಮ್ಮ ಬಳಿಗೆ ತರುತ್ತಿದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ನೀವು ಚೆನ್ನಾಗಿ ಓಡುತ್ತಾ ಇದ್ದೀರಿ. ನೀವು ಸತ್ಯವನ್ನು ಅನುಸರಿಸದಂತೆ ಯಾರು ನಿಮ್ಮನ್ನು ತಡೆ ಹಿಡಿದಿದ್ದಾರೆ? ನೀವು ಚೆನ್ನಾಗಿ ಓಡುತ್ತಾ ಇದ್ದೀರಿ. ಯಾರಿಗೆ ಹೇಳ್ತಿದ್ದಾನೆ? ಗಲಾತ್ಯ ಸಭೆಗೆ ಪೌಲನು ಹೇಳ್ತಿದ್ದಾನೆ, ನೀವು ಕರ್ತನಿಗೋಸ್ಕರ ಬಹಳ ಚೆನ್ನಾಗಿ ಓಡುತ್ತಾ ಇದ್ದೀರಿ. ಕ್ರೈಸ್ತಿಯ ಜೀವಿತ ಅನ್ನುವುದು ಒಂದು ಓಟ ಆಗಿದೆ. ಇದು ಮೆಲ್ಲಗೆ ಆಮೆಯಂತೆ ನಡೆದುಕೊಂಡು ಹೋಗುವಂಥದ್ದಲ್ಲ. ಇಲ್ಲವೇ ಎಲ್ಲೋ ಒಂದು ಸ್ಥಳದಲ್ಲಿ ಹಾಯಾಗಿ ಸೆಟ್ಲಾಗಿ ಕೂತ್ಕೊಳ್ಳುವಂಥದ್ದಂತೂ ಅಲ್ವೇ ಅಲ್ಲ. ದೇವರಿಂದ ರಕ್ಷಿಸಲ್ಪಟ್ಟ, ಅಂದರೆ ದೇವರ ಕೃಪೆಯಲ್ಲಿ ನಾವು ರಕ್ಷಣೆ ಹೊಂದಿದ ನಂತರ ಮುಂದಕ್ಕೆ ಸಾಗುತ್ತಾ ಇರಬೇಕು. ನನ್ನ ಓಟ ಕಡೆಗಾಣಿಸಿದ್ದೇನೆ ಅಂದಿದ್ದಾನೆ ಪೌಲನು. ಮರಣದವರೆಗೂ ಓಡುತ್ತಲೇ ಇರಬೇಕು. ಯಾವ ಕಡೆಗೆ? ಯೇಸುವನ್ನೇ ದೃಷ್ಟಿಸುತ್ತಾ ಗುರಿಯ ಕಡೆಗೆ ತಾಳ್ಮೆಯಿಂದ ಓಡಬೇಕು. ಬಹಳಷ್ಟು ಜನ ಓಟದಲ್ಲಿ ಆಯಾಸಗೊಳ್ತಿದ್ದಾರೆ. ಕರ್ತನಿಗೋಸ್ಕರ ಬದುಕುವುದಲ್ಲಿ ಬೇಸತ್ತು ಹೋಗ್ತಿದ್ದಾರೆ. ಯಾವಾಗ ಬೇಸತ್ತು ಹೋಗ್ತೇವೆ ಗೊತ್ತಾ? ಯಾವಾಗ ನಾವು ಆಯಾಸವಾಗುತ್ತೇವೆ ಗೊತ್ತಾ? ಯೇಸುವಿನ ಕಡೆಗೆ ದೃಷ್ಟಿಸದೇ ಇರುವಾಗ, ನಿಮ್ಮ ಪಕ್ಕದವರನ್ನು ನೋಡುವಾಗ, ನಿಮ್ಮನ್ನು ನೀವೇ ನೋಡಿಕೊಳ್ಳುವಾಗ, ನೀವು ಮತ್ಯಾವುದನ್ನೋ ನೋಡುವಾಗ ನಿಮ್ಮ ಗುರಿ ತಪ್ಪುವಂಥದ್ದಾಗಿರೋದ್ರಿಂದ ನಿಮ್ಮ ಬಲಹೀನತೆ ಬಯಲಾಗುವುದು ಮಾತ್ರವಲ್ಲದೆ ನಿಮ್ಮಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ನೀವು ತಪ್ಪು ದಾರಿ ಹಿಡಿಯುವಂಥವರಾಗಿರ್ತೀರಿ. ಕೊನೆಗೆ ಯಾವುದೋ ಒಂದರಲ್ಲಿ ಸಿಕ್ಕಾಕೊಳ್ಳುತ್ತೀರಿ. ನೀವು ಕರ್ತನಿಗೋಸ್ಕರ ಓಡುತ್ತಾ ಇದ್ದೀರಾ? ಓಡೋದಂದ್ರೆ ಸುಮ್ಮನೆ ಮನೆಯಲ್ಲಿ ನಾವು ಓಡಾಡೋದಲ್ಲ ಪ್ರಿಯರೇ. ಓಡುವಂಥವನು ಹೇಗೆ ತನ್ನ ದೃಷ್ಟಿಯೆಲ್ಲ ಯಾವ ರೀತಿಯಾಗಿ ಗುರಿಯ ಮೇಲೆ ಇಡುತ್ತಾನೆ ನೋಡ್ರಿ. ಓಡುವಂಥವನು ಅನವಶ್ಯಕವಾದ ಭಾರಗಳನ್ನೆಲ್ಲ ಹೊತ್ತುಕೊಳ್ಳೋದಿಲ್ಲ. ಎಷ್ಟು ಮಿನಿಮಮ್ ವೇಟ್ ಬೇಕೋ ಅಷ್ಟು ಮಿನಿಮಮ್ ವೇಟನ್ನು ಧರಿಸಿಕೊಳ್ತಾನೆ. ಅದರ ನಿಮಿತ್ತ ಓಟಕ್ಕೆ ಆಟಂಕವಿಲ್ಲದಂತೆ ಪ್ರಯತ್ನಿಸುತ್ತಾನೆ. ನಾವು ಅನೇಕ ವಿಷಯಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ದೇವರಿಗೋಸ್ಕರ ಬದುಕೋಣ ಅಂದರೆ ಬದುಕಲಿಕ್ಕಾಗಲ್ಲ ಪ್ರಿಯರೇ. ಲೋಕದ ಚಿಂತೆಗಳೆಲ್ಲ ತಲೆ ಮೇಲೆ ಹೊತ್ತುಕೊಂಡು ದೇವರಿಗೋಸ್ಕರ ಬದುಕೋಣ ಅಂದರೆ ಹೇಗಾಗುತ್ತದೆ? ಅವುಗಳನ್ನು ಬಿಟ್ಟು ಬಿಟ್ಟು ಸುಲಭವಾಗಿ ಹತ್ತಿಕೊಳ್ಳುವ ಎಲ್ಲಾ ಪಾಪವನ್ನು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವಾತನೂ ಅದನ್ನು ಪೂರೈಸುವಾತನೂ ಆಗಿರುವ ಯೇಸುವನ್ನೇ ದೃಷ್ಟಿಸುತ್ತಾ ನಿಮ್ಮ ಮುಂದೆ ಇರುವ ಓಟದಲ್ಲಿ ತಾಳ್ಮೆಯಿಂದ ಓಡುವವರಾಗಿರಿ. ಈ ಅನುದಿನದ ಧ್ಯಾನ ಕಾರ್ಯಕ್ರಮಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಸಾರ ಮಾಡುವುದಕ್ಕಾಗಿ ಕೆಲವೊಂದು ಸಾರಿ ನಮಗೆ ಬಹಳ ಆಯಾಸವಾಗುತ್ತದೆ, ಬಹಳ ಒತ್ತಡಕ್ಕೊಳಗಾಗ್ತೇವೆ. ಮುಖ್ಯವಾಗಿ ಉಜ್ಜೀವನ ಕೂಟ ಮಾಡಲು ಅನೇಕ ಪಟ್ಟಣಗಳಿಗೆ ಪ್ರಯಾಣ ಮಾಡುತ್ತಿರುವಾಗ, ಎಷ್ಟೇ ಕೆಲಸ ಇದ್ದಾಗಿಯೂ, ಎಷ್ಟೇ ಎಕ್ಸ್ಟ್ರಾ ಮಿನಿಸ್ಟ್ರಿ ಮಾಡುತ್ತಾ ಇದ್ದಾಗಿಯೂ ದೇವರೊಂದಿಗೆ ನಿಬಂಧನೆ ಮಾಡಿಕೊಂಡಿರುವ ಈ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ಈ ಅನುದಿನದ ಧ್ಯಾನಗಳು ಪ್ರತಿದಿನ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಲು ಪ್ರಯಾಸ ಪಡುತ್ತಿರುವಾಗ ಒಂದೊಂದು ಸಾರಿ ನಿರುತ್ಸಾಹಕ್ಕೊಳಗಾಗ್ತೇವೆ. ಮತ್ತು ಕೆಲವೊಂದು ಮನುಷ್ಯರಿಗೆ ಇದು ಅಭ್ಯಾಸ ಆಗಿರೋದ್ರಿಂದ ಆರಂಭದಲ್ಲಿ ಆಸಕ್ತಿಯಿಂದ ನೋಡಿದಂತೆ ಈಗ ನೋಡದೇ ಇರುವುದು, ಹೆಚ್ಚು ಜನ ಇಲ್ಲದಿದ್ದರೂ ಕೂಡ ಕೆಲವರು ನಂಬಿಗಸ್ತರಾಗಿರುವುದನ್ನು ಗಮನಿಸುವಾಗ ಎಷ್ಟೇ ಕಷ್ಟ ಆದರೂ ಕೂಡ ನಿಲ್ಲಿಸಲಾರದೆ ಕರ್ತನ ಕೃಪೆಯ ಮೇರೆಗೆ ಇದೇನು ದೊಡ್ಡ ಕಷ್ಟ, ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆಯ ಮೇಲೆ ಪಟ್ಟ ಪ್ರಯಾಸದ ಮುಂದೆ ಇದೂ ಒಂದು ಪ್ರಯಾಸ ಆಗಿದೆಯಾ? ಇದೊಂದು ಭಾಗ್ಯವಲ್ಲವೋ? ಇದೊಂದು ಧನ್ಯತೆ ಅಲ್ಲವೋ?
ಎಂಬ ನಂಬಿಕೆಯಿಂದ ಮುಂದೆ ಸಾಗಿಸುತ್ತಿದ್ದೇವೆ. ನಮ್ಮ ಕಷ್ಟ ನೋಡುವಾಗ ನಾನೇ ಬಹಳ ಕಷ್ಟದಲ್ಲಿದ್ದೇನೆ ಅನ್ನುತ್ತೇನೆ. ಆದರೆ ನಮಗೋಸ್ಕರ ಕಷ್ಟಪಟ್ಟು ಶಿಲುಬೆಯನ್ನು ಹೊತ್ತಂತಹ ಯೇಸುವನ್ನು, ಪರಲೋಕದಿಂದಿಳಿದು ಬಂದ ಯೇಸುವನ್ನು, ನಿಂದೆಯನ್ನು ಅವಮಾನವನ್ನು ಸಹಿಸಿ ಪ್ರಾಣವನ್ನು ಅರ್ಪಿಸಿದ ಕರ್ತನನ್ನು ಮೊದಲು ನಾವು ಯಾವುದೇ ತ್ಯಾಗ ಮಾಡಿದ್ರೂ ಸಹ ಅದು ಶೂನ್ಯ ಆಗಿರುತ್ತೆ. ಹೇಳಬೇಕಾದ್ರೆ ನಾವಿನ್ನು ದೇವರಿಗೆ ಋಣಸ್ಥರಾಗಿದ್ದೇವೆ. ಆತನಂತೆ ನಾವು ಮಾರ್ಪಡಬೇಕಾದ್ರೆ, ಆತನಂತೆ ನಾವು ಬದುಕಬೇಕಾದ್ರೆ, ಆತನ ರಾಜ್ಯ ನೋಡಬೇಕಾದ್ರೆ ಆತನನ್ನೇ ದೃಷ್ಟಿಸುತ್ತಾ ಸಾಗಬೇಕು. ಗಲತ್ಯ ಸಭೆ ಬಹಳ ಚೆನ್ನಾಗಿತ್ತು, ಸ್ಪಿರಿಚುವಲ್ ಆಗಿ ಗ್ರೋ ಆಗ್ತಾ ಇತ್ತು. ಆದರೆ ಸಡನ್ ಆಗಿ ಅವರು ಬಹಳ ಚೆನ್ನಾಗಿ ಓಡುತ್ತಾ ಇರುವಾಗ ಸತ್ಯಕ್ಕೆ ಸ್ವಲ್ಪ ಅಡೆತಡೆ ಉಂಟಾದಾಗ ಅವರು ಸಡನ್ ಆಗಿ ನಿಂತ್ಕೊಂಡ್ರು. ಏನಾಯ್ತೋ ಗೊತ್ತಿಲ್ಲ, ನಿಂತರು. ಯಾರು ಅಡ್ಡ ತಡೆದಿದ್ದಾರೆ ನಿಮ್ಮನ್ನು? ದಿನಾಲು ಪ್ರಾರ್ಥನೆ ಮಾಡಿಕೊಳ್ಳುವಂಥವರು ಈಗ ನಿಮ್ಮಲ್ಲಿ ಬಹಳಷ್ಟು ಜನ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ, ಈ ಅನುದಿನದ ಧ್ಯಾನ ಬಹಳ ಶ್ರದ್ಧೆಯಿಂದ ಕೇಳ್ತಾ ಇದ್ರು. ಆರಂಭದ ದಿನಗಳಲ್ಲಿ 7 ಗಂಟೆ ಯಾವಾಗತ್ತೆ ಎಂದು ಕಾಯ್ತಾ ಇದ್ರಿ. ಆದರೆ ನಿಮ್ಮಲ್ಲಿ ಈ ದಿನ ಕೆಲವೊಂದು ಜನ ಅರ್ಧಮರ್ಧ ಕೇಳುತ್ತಾ ಇದ್ದೀರೇನೋ? ಯಾವುದು ನಿಮಗೆ ಆಟಂಕವಾಗಿದೆ? ನಿದ್ರೆ ಮತ್ತೋ ಅಥವಾ ಕೆಲಸಗಳೋ, ಇಲ್ಲವೇ ನಿರ್ಲಕ್ಷ್ಯವೋ? ದಿನಾಲು ದೇವರೊಂದಿಗೆ ಸಮಯ ಕಳೆಯಬೇಕು. ಇದರಲ್ಲಿ ನಾವು ಬೇಸತ್ತು ಹೋಗಬಾರ್ದು ಪ್ರಿಯರೇ. ನಾವು ಈ ಲೋಕದಲ್ಲಿ ಏನೇ ನಿಲ್ಲಿಸಿದ್ರೂ ಕೂಡ ಪರವಾಗಿಲ್ಲ. ಒಂದು ಹೊತ್ತಿನ ಊಟ ಬಿಟ್ಟರೂ ಕೂಡ ನಮಗೆ ಆರೋಗ್ಯವಾಗಿರುತ್ತಂತೆ. ಒಂದು ದಿನ ನಿದ್ರೆ ಸರಿಯಾಗದಿದ್ರೂ ಕೂಡ 2ನೇ ದಿನ ಅದನ್ನು ಕವರ್ ಮಾಡಿಕೊಳ್ಳಬಹುದು. ಸ್ವಲ್ಪ ನಷ್ಟ ಆದರೆ ಮತ್ತೆ ಸಂಪಾದಿಸಿಕೊಳ್ಬಹುದು. ಆದರೆ ದೇವರ ಮುಂದೆ ನಿಂತು ಹೋಗೋದಾದರೆ, ಪಕ್ಕದ ದಾರಿ ಹಿಡಿಯೋದಾದರೆ ಬಹಳ ಅಪಾಯ. ನೀವು ಬಹಳ ಚೆನ್ನಾಗಿ ಓಡುತ್ತಾ ಇದ್ದೀರಿ. ನಿಮಗೆ ಅಡ್ಡ ತಡೆದದ್ದು ಯಾರು? ನಮ್ಮಲ್ಲಿ ಆಸಕ್ತಿ ಕಡಿಮೆಯಾಗುವಾಗ, ನಂಬಿಕೆಯಲ್ಲಿ ನಾವು ಹಿಂದೆ ಹೆಜ್ಜೆ ಹಾಕುವಾಗ, ಹೆಜ್ಜೆಗಳು ಸ್ಲೋ ಆಗುವಾಗ, ಓಟ ಕಡಿಮೆಯಾಗುವಾಗ, ಎದಕ್ಕಾಗಿ ನಮ್ಮೊಳಗೆ ಈ ನಿರ್ಲಕ್ಷ್ಯತನ ಬಂದಿದೆ? ಯಾವುದರ ನಿಮಿತ್ತ ನಾನು ಹೀಗೆ ಅಜಾಗ್ರತೆಯಿಂದಿದ್ದೇನೆ? ಯಾಕೆ ನಾನು ಪ್ರಾರ್ಥಿಸ್ಲಿಕ್ಕಾಗ್ತಿಲ್ಲ? ಯಾಕೆ ನಾನು ಬೈಬಲ್ ಓದಲಿಕ್ಕಾಗ್ತಿಲ್ಲ? ಯಾಕೆ ದೇವರ ವಾಕ್ಯ, ಸಭೆ ಅಂದರೆ ನಿರ್ಲಕ್ಷ್ಯತನ ಬಂದಿದೆ? ಮುಂಚೆಯಂತೆ ಯಾಕೆ ನಾನು ದಿನಕ್ಕೆ 3 ಮೊಳಕಾಲೂರಿ ಪ್ರಾರ್ಥಿಸ್ಲಿಕ್ಕಾಗ್ತಿಲ್ಲ? ದೇವರ ಆಲಯ ಅಂದರೆ ಆಸಕ್ತಿ ಯಾಕೆ ನನ್ನಲ್ಲಿ ಕಡಿಮೆ ಆಯಿತು? ದೇವರ ಆಲಯದ ವಿಷಯಗಳಲ್ಲಿ ಶ್ರದ್ಧೆ ಕಡಿಮೆಯಾಗಿದೆ. ಯಾಕೆ ನನಗೆ ಹೀಗಾಗಿದೆ? ಯಾವುದು ಕಾರಣ? ಯಾರು ಅಡ್ಡ ತಡೆದಿದ್ದಾರೆ ಎಂದು ತಿಳ್ಕೊಳ್ಬೇಕು. ನಮ್ಮ ಆಧ್ಯಾತ್ಮಿಕ ಜೀವಿತ ಕುಂಠಿತವಾಗುವಾಗ ಅದಕ್ಕೆ ಕಾರಣ ಏನೆಂದು ತಿಳ್ಕೊಳ್ಬೇಕು. ನಮ್ಮ ಆರೋಗ್ಯ ಸರಿಯಾಗಿರುವಾಗ ನಮ್ಮಲ್ಲಿ ಯಾರೂ ವೈದ್ಯರ ಬಳಿಗೆ ಹೋಗೋದಿಲ್ಲ. ನಮಗೆ ಒಂದು ಸ್ವಲ್ಪ ಸುಸ್ತಾದರೂ, ಸ್ವಲ್ಪ ಜ್ವರ ಏನಾದರೂ ಬಂದರೂ, ಏನಾದರೂ ಸ್ವಲ್ಪ ಪೇನಾದರೂ ತಕ್ಷಣವೇ ನಾವೇನ್ ಮಾಡ್ತೇವೆ? ವೈದ್ಯಕೀಯ ಪರೀಕ್ಷೆ ಮಾಡಿಕೊಳ್ತೇವೆ. ವಾಟ್ ಈಸ್ ದ ರೀಸನ್? ಎದಕ್ಕಾಗಿ ಟೆಸ್ಟ್ ಮಾಡುತ್ತಾರೆ? ಡಯಾಗ್ನೋಸ್ ಯಾಕೆ ಮಾಡ್ತಾರೆ? ಈ ಕಾರಣದಿಂದ ಎಂದು ತಿಳ್ಕೊಂಡು ಅದಕ್ಕೆ ತಕ್ಕ ಮೆಡಿಸಿನ್ಸ್ ಕೊಡ್ತಾರೆ. ಹಾಗೆ ಆಧ್ಯಾತ್ಮಿಕ ಜೀವಿತದಲ್ಲಿ ಯಾಕೆ ನಮ್ಮ ಪ್ರಾರ್ಥನೆ ಕುಂಠಿತವಾಯಿತು? ಯಾಕೆ ನಮ್ಮ ನಂಬಿಕೆ ಕರಗಿ ಹೋಯಿತು? ಯಾಕೆ ನಮ್ಮ ಆಸಕ್ತಿ ನಿರ್ಶಕ್ತಿಯಾಯಿತು? ಯಾಕೆ ನಾನು ಕರ್ತನಿಗೋಸ್ಕರ ಬದುಕಲಿಕ್ಕಾಗುತ್ತಾ ಇಲ್ಲ ಎಂದು ಸ್ವಲ್ಪ ಆಲೋಚಿಸ್ತಾ ಇದ್ದೀರಾ? ಆಲೋಚಿಸಿ ಪರಿಶೀಲಿಸಿಕೊಳ್ತಾ ಇದ್ದೀರಾ? ನಮ್ಮ ಜೀವಿತ ದೇವರ ಸನ್ನಿಧಿಯನ್ನು ಬಿಟ್ಟರೆ ಯಾವ ವೈದ್ಯನ ಬಳಿಗೆ ಕೊಂಡೊಯ್ಯುವ ಅಗತ್ಯವಿಲ್ಲ. ನಮ್ಮ ಆಧ್ಯಾತ್ಮಿಕ ಜೀವಿತ ಸರಿಪಡಿಸಿಕೊಳ್ಳಲು ನಮ್ಮ ವೈದ್ಯನು, ಪರಮ ವೈದ್ಯನು ಕರ್ತನೇ ಆಗಿದ್ದಾರೆ. ನಮ್ಗೆ ಯಾವ ಟೆಸ್ಟಿನ ಅಗತ್ಯವಿಲ್ಲ. ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯ ಓದಿದ್ರೆ ಸಾಕು, ಆತನ ವಾಕ್ಯ ಧ್ಯಾನಿಸಿದ್ರೆ ಸಾಕು. ಆ ವಾಕ್ಯವೇ ನಮ್ಮನ್ನು ಪರಿಶೋಧಿಸುತ್ತದೆ, ಪರೀಕ್ಷಿಸುತ್ತದೆ. ದೇವರಿಗೆ ಬೇಸರಗೊಳಿಸುವ ಮಾರ್ಗ ನಮ್ಮಲ್ಲಿ ಯಾವುದಿದೆ ಎಂದು ಬಯಲುಪಡಿಸುತ್ತದೆ. ದೇವರ ಸನ್ನಿಧಿಯಲ್ಲಿ ಒಂದು ದಿನ ನಾನು ಕಳೆಯುತ್ತೇನೆ, ಯಾಕೆಂದರೆ ನನ್ನ ಆಧ್ಯಾತ್ಮಿಕ ಜೀವಿತ ಕುಂಠಿತವಾಗಿದೆ. ಹಾಗಾಗಿ ಪ್ರತ್ಯೇಕವಾಗಿ ಈ ದಿನ ಬಾಗಿಲು ಮುಚ್ಚಿಕೊಂಡು ಕೋಣೆಯೊಳಗೆ ಹೋಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತೇನೆಂದು ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರೇ, ನನ್ನ ಹೃದಯವನ್ನು ಪರೀಕ್ಷಿಸಿರಿ, ಪರಿಶೋಧಿಸಿರಿ. ನಿನಗೆ ಬೇಸರಕರವಾದ ಮಾರ್ಗ ಏನಾದರೂ ಇದೆಯೇನೋ ನೋಡು ಎಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನೋಡಿರಿ. ಆತನ ಮುಖಕಾಂತಿಯಲ್ಲಿ ನಿಮ್ಮ ರಹಸ್ಯ ಪಾಪಗಳು ಕಾಣಿಸ್ತವೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ತೊಳೆದು ನೂತನಪಡಿಸುತ್ತಾರೆ. ನಾವು ಅಪರಾಧ ಮಾಡುತ್ತಾ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಅವುಗಳಿಗೋಸ್ಕರ ಪಶ್ಚಾತ್ತಾಪ ಪಡುವಾಗ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡುವಾಗ ಕನಿಕರ ಹೊಂದಿಕೊಳ್ತೇವೆ. ರೆಸ್ಟೋರೇಷನ್ ಉಂಟಾಗ್ತದೆ.
ಕಳೆದುಕೊಂಡ ಸಂತೋಷ, ಕಳೆದುಕೊಂಡ ಆಸಕ್ತಿ, ಕಳೆದುಕೊಂಡಂತಹ ನಂಬಿಕೆಯನ್ನು ಮತ್ತೊಮ್ಮೆ ನೀವು ಸಂಪಾದಿಸಿಕೊಳ್ತೀರಿ. ಈ ಅಂತ್ಯ ದಿನಗಳಲ್ಲಿ ಬಹಳಷ್ಟು ಜನ ಆಧ್ಯಾತ್ಮಿಕವಾಗಿ ಆರಂಭದಲ್ಲಿ ಪ್ರಾರಂಭಿಸಿದವರು ಶಾರೀರಿಕವಾಗಿ ಬಿದ್ದೋಗ್ತಿದ್ದಾರೆ. ಇದೇ ಗಲಾತ್ಯದವರಿಗೆ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ ನೋಡಿ, 3ನೇ ಅಧ್ಯಾಯದಲ್ಲಿ 3ನೇ ವಚನ ನೋಡಿ. ಇಷ್ಟು ಬುದ್ಧಿಲ್ಲದವರಾಗಿದ್ದೀರಾ? ಮೊದಲು ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ಆತ್ಮಾನುಸಾರವಾಗಿ ನನಗೆ ಯೇಸು ಇದ್ರೆ ಸಾಕು, ನನಗೆ ಬೇರೆ ಏನೂ ಅಗತ್ಯವಿಲ್ಲ, ನನ್ನ ಕರ್ತನು ನನಗೆ ಕ್ಷಮಿಸಿದ್ರೆ ಸಾಕು, ನನ್ನ ಕರ್ತನ ದಿವ್ಯ ದಾನಗಳಿದ್ರೆ ಸಾಕು, ಕರ್ತನೊಂದಿಗೆ ನಾನು ಜೀವಿಸುತ್ತೇನೆ, ಕರ್ತನಿಗಾಗಿಯೇ ಜೀವಿಸುತ್ತೇನೆ ಎಂದು ಹೀಗೆ ಎಷ್ಟೋ ಆಸಕ್ತಿಯಿಂದಿರ್ತೀರಿ ರಕ್ಷಣೆ ಹೊಂದಿರುವ ಆರಂಭದ ದಿನಗಳಲ್ಲಿ. ಕರ್ತನು ನಿಮ್ಮನ್ನು ದರ್ಶಿಸಿದ ದಿನದಲ್ಲಿ ನಿಮಗಿರುವ ಆಸಕ್ತಿ, ಆ ನಂಬಿಕೆ, ಆ ಪ್ರೀತಿ, ಆ ತ್ಯಾಗ, ಆತ್ಮಾನುಸಾರವಾಗಿ ನಾವು ಅಭಿವೃದ್ಧಿ ಹೊಂದುತ್ತಿರುವಾಗ ದೇವರು ಎಲ್ಲವನ್ನೂ ಆಶೀರ್ವದಿಸ್ತಾರೆ. ಮೊದಲು ನನ್ನ ನೀತಿ ರಾಜ್ಯವನ್ನು ಹುಡುಕಿರಿ, ಎಲ್ಲವನ್ನೂ ಕೊಡ್ತೇನೆ ಅಂದಿದ್ದಾರೆ. ಬಡತನದಲ್ಲಿದ್ದಾಗ ನೀವು ಪ್ರಾರ್ಥಿಸಿದ್ರಿ, ಈಗ ನೀವು ಐಶ್ವರ್ಯವಂತರಾಗಿದ್ದೀರಿ. ಕಾರಣ ದೇವರು ಆಶೀರ್ವದಿಸಿದ್ದಾರೆ. ಐಶ್ವರ್ಯವೂ ಧನವೂ ಆತನದಾಗಿದೆ, ಬುದ್ಧಿ ವಿಜ್ಞಾನ ಸರ್ವ ಸಂಪತ್ತು ಆತನಲ್ಲಿಯೇ ಇವೆ. ಆದರೆ ಬಹಳಷ್ಟು ಜನ ಅವರಿಗೆ ಸಾಕಷ್ಟು ಹಣ ಬಂದ ನಂತರ, ಅವರಿಗೆ ಘನತೆ ಬಂದ ನಂತರ, ಆರೋಗ್ಯ ಬಂದ ನಂತರ, ಆಮೇಲೆ ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಟ್ಟ ನಂತರ ಆತ್ಮಾನುಸಾರವಾದ ಕಾರ್ಯಗಳನ್ನು ಬಿಟ್ಟು ಲೋಕಾನುಸಾರವಾದ ಶರೀರಾನುಸಾರವಾದ ಕಾರ್ಯಗಳಲ್ಲಿಯೇ ತೊಡಗಿಸಿಕೊಳ್ತಾರೆ. ಈ ದುಡ್ಡನ್ನು ಹೇಗೆ ಬಳಸಬೇಕು, ಹೇಗೆ ಎಂಜಾಯ್ ಮಾಡಬೇಕು. ಹೌದಲ್ಲ? ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಉದ್ಧಾರ ಮಾಡ್ಲಿಕ್ಕಾಗಲ್ಲ. ನಮ್ಮ ದೇಶದಲ್ಲಿ ನೋಡ್ರಿ, ಎಲೆಕ್ಷನ್ ಬಂದ ಕೂಡಲೇ ದುಡ್ಡು ಕೊಡ್ತಾರಂತೆ ಒಂದು ಓಟಿಗೋಸ್ಕರ. ದುಡ್ಡು ತಗೊಂಡವನು ಆ ದುಡ್ಡಿನಿಂದ ಏನು ಮಾಡ್ತಾನೆ? ಸಾರಾಯಿ ಕುಡಿತಾನೆ. ಕೆಲವರಿಗಂತೂ ಸಾರಾಯಿ ಕುಡಿಸಿ ಬಿರಿಯಾನಿ ತಿನ್ನಿಸಿದ್ರೆ ಸಾಕು, ಅಂಥವನು ಆ ಸಮಯದಲ್ಲಿ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ ಅನ್ನುತ್ತಾನೆ. ಶಾರೀರಿಕ ಕಾರ್ಯಗಳನ್ನು ಹೊಂದಿಕೊಂಡವನು ಅದೇ ಶಾರೀರಿಕ ಮನಸ್ಸುಳ್ಳವನಾಗಿರ್ತಾನೆ. ಶಾರೀರಿಕ ಲಾಭಕ್ಕೋಸ್ಕರ, ಶಾರೀರಿಕ ತೃಪ್ತಿಗಾಗಿ ಪ್ರಯಾಸ ಪಡ್ತಾನೆ. ದುಡ್ಡು, ಲೋಕದ ಘನತೆ, ದೇವರ ಆಶೀರ್ವಾದ ಹೊಂದಲಾರದಂತೆ ನಮಗೆ ಅಡ್ಡತಡೀತವೆ. ಯಾವನೇ ಆಗಲಿ ದೇವರನ್ನು ಹಣವನ್ನು ಎರಡನ್ನೂ ಸೇವಿಸಲಿಕ್ಕಾಗೋದಿಲ್ಲ. ಸೂಜಿಯ ಕಣ್ಣಿನೊಳಗಿಂದ ಒಂಟಿಯಾದರೂ ತೂರಿಕೊಳ್ಳುತ್ತೆ, ಆದರೆ ಐಶ್ವರ್ಯವಂತನು ದೇವರ ರಾಜ್ಯದೊಳಗೆ ಸೇರುವುದಿಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಅನೇಕ ಸಾರಿ ನಾವು ಆಶೀರ್ವದಿಸಲ್ಪಟ್ಟು ನಮ್ಮ ಸಿರಿ ಸಂಪತ್ತು ಬೆಳೆದ ನಂತರ, ನಮ್ಮ ಆರೋಗ್ಯ ಚೇತರಿಸಿಕೊಂಡ ನಂತರ, ನಮಗೆ ಮಕ್ಕಳಾದ ನಂತರ, ನಮ್ಮ ಕುಟುಂಬ ಆಶೀರ್ವದಿಸಲ್ಪಟ್ಟ ನಂತರ ಮತ್ತಷ್ಟು ಕುಗ್ಗಿದ ಜಜ್ಜಿದ ಹೃದಯವುಳ್ಳವರಾಗಿರಬೇಕು. ಮೊದಲು ಒಬ್ಬನೇ ಓಟ ಓಡಿದೆ, ಈಗ ವಿವಾಹವಾಯಿತು, ಅದಕ್ಕಾಗಿ ನಿಂತಿದ್ದೇನೆ ಎಂದು ಹೇಳ್ತಾರೆ. ಹಾಗೆ ಮಾಡಬಾರದು ಪ್ರಿಯರೇ. ನಿಮ್ಮ ಹೆಂಡತಿಯೊಂದಿಗೆ ಸೇರಿ ಓಟ ಓಡಿರಿ. ಅದಕ್ಕೆ ವಿಶ್ವಾಸಿಗೆ ಮದುವೆ ಆಗಬೇಕು. ನೀವಿಬ್ಬರೂ ಸೇರಿ ಓಟ ಓಡಿರಿ ಕರ್ತನಿಗೋಸ್ಕರ. ಮಕ್ಕಳು ಹುಟ್ಟಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೆ ಸ್ವಲ್ಪ ಭಕ್ತಿ ಕಡಿಮೆಯಾಗಿದೆ ಎಂದು ಹೇಳುವವರ ಬಗ್ಗೆ ಕೇಳ್ತೇವೆ. ಮಕ್ಕಳು ಹುಟ್ಟಿದ್ರೆ ಮಕ್ಕಳೊಂದಿಗೆ ಓಡಿರಿ ದೇವರಿಗೋಸ್ಕರ. ಬೇಕಾದ್ರೆ ಮಕ್ಕಳನ್ನು ಕೂಡ ಸಭೆಗೆ ಒಯ್ಯಿರಿ. ಗಲಾಟೆ ಮಾಡ್ತಾರೆಂದು ಹೇಳಬೇಡಿ. ಚಿಕ್ಕಂದಿನಲ್ಲಿ ನಾನು ಹಾಗೆ ಮಾಡಿದ್ದೇನೆ, ಈಗ ನನ್ನ ಮಕ್ಕಳು ಹಾಗೆ ಮಾಡ್ತಾರೆಂದು ಹೇಳಬೇಡಿ. ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಕುಡ್ರಿಸಿ ಭಕ್ತಿ ಕಲಿಸಲಿಕ್ಕಾಗೋದಿಲ್ಲ. ನಮ್ಮೊಂದಿಗೆ ಕರೆದೊಯ್ಯುವಾಗಲೇ, ಅಂದರೆ ನಾವು ಓಟ ಓಡುವಾಗ ದೇವರು ನಮ್ಮ ಹಿಂದೆ ದೇವರಿಗೋಸ್ಕರ ಓಡುತ್ತಾರೆ. ಯಸ್, ಹಾಗಾದ್ರೆ ಯಾಕೆ ನಿಂತು ಹೋಗಿದೆ? ನಿಮ್ಮ ಕುಟುಂಬದಿಂದಲೋ, ಆಸ್ತಿಯಿಂದಲೋ? ಯಾಕೆ ನಿಮಗೆ ನಿರುತ್ಸಾಹ? ಯಾಕೆ ನಿಮಗೆ ಅಡ್ಡದಾರಿ? ಯಾವ ಕಡೆಗೆ ನೋಡ್ತಾ ಇದ್ದೀರಿ? ಗುರಿ ಏನಾದರೂ ತಪ್ಪಿತೋ? ಗುರಿ ತಪ್ಪಿದೆ. ದೇವರಿಗೆ ಸಂತೋಷಪಡಿಸುವುದನ್ನು ಬಿಟ್ಟು ಮನುಷ್ಯರಿಗೆ ಸಂತೋಷಪಡಿಸಬೇಕೆಂಬ ಆಸೆ ಉಂಟಾದಾಗ ನಮ್ಮ ಓಟ ಮುಂದಕ್ಕೆ ಸಾಗೋದಿಲ್ಲ ಪ್ರಿಯರೇ. ಅಡೆತಡೆಗಳು, ಆಟಂಕಗಳು ಬಂದಾಗ ನಿಂತೋಗ್ತಿದ್ದಾರೆ ಬಹಳಷ್ಟು ಜನ. ಈ ರನ್ನಿಂಗ್ ರೇಸಲ್ಲಿ ಕೆಲವೊಂದು ಹರ್ಡಲ್ಸ್ ಇರ್ತವೆ, ನೀವು ನೋಡಿದ್ದೀರಾ? ಕೆಲವೊಂದು ರನ್ನಿಂಗ್ ರೇಸ್ನಲ್ಲಿ ಅವರು ಓಡುತ್ತಾ ಇರುವಾಗ ಕೆಲವೊಂದು ಬಾರ್ಸ್ಗಳಿರ್ತವೆ. ಅವುಗಳು ಬಂದ ಕೂಡಲೇ ನಿಲ್ಲೋದಿಲ್ಲ. ಅವುಗಳ ಮೇಲಿಂದ ಹಾರಿ, ಅದರ ಮೇಲಿನಿಂದ ಹಾರಿ ಹಾರಿ ಅವರು ಓಡುತ್ತಾರೆ, ಕೊನೆಗೆ ಗುರಿ ಸೇರ್ತಾರೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ಬದುಕಬೇಕೆಂದಿರುವಾಗ ಬಹಳ ಅಡೆತಡೆಗಳು ಬರ್ತವೆ. ಅಡೆತಡೆಗಳು ಬಂದಿವೆ ಅಂತ ಹೇಳಿ ನಿಲ್ಲದೆ ಅವುಗಳನ್ನು ಜಯಿಸಿ, ಅವುಗಳ ಮೇಲಿನಿಂದ ಹಾರಿ ಯೇಸುವನ್ನೇ ದೃಷ್ಟಿಸುತ್ತಾ ಮುಂದಕ್ಕೆ ಸಾಗುವುದಾದರೆ ಗಮ್ಯಕ್ಕೆ ಸೇರುತ್ತೇವೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನಾನು ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ ಎಂದು ಹೇಳ್ತಾನೆ ಪೌಲನು. ದೇವರ ರಾಜ್ಯ ಹೊಂದುವವರೆಗೂ, ಆತನು ಕೊಡುವ ಕಿರೀಟ ಪಡ್ಕೊಳ್ಳುವವರೆಗೂ ನಾವೆಲ್ಲರೂ ಕೂಡ ನಂಬಿಗಸ್ತರಾಗಿ ಇರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮ್ಮನ್ನು ನಾವು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ.
ನಮ್ಮ ಭಕ್ತಿಯ ಜೀವಿತದಲ್ಲಿ ನಿಂತು ಹೋಗದೆ ಮುಂದಕ್ಕೆ ಸಾಗುವ ಹಾಗೆ, ಈ ಭಕ್ತಿ ವಿಧಾನಗಳು ನಮಗೆ ಅಭ್ಯಾಸವಾಗದಂತೆ, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ವಚನದಲ್ಲಿರುವಂತಹ ಮಾಧುರ್ಯತೆಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಮೇಲಿಂದ ಮೇಲೆ ಹೊಂದಿಕೊಳ್ಳುವಂತೆ, ಗುರಿಯ ಕಡೆಗೆ ಸಾಗುವಂತೆ, ಗುರಿಯ ಕಡೆಗೆ ಓಡುವವರಾಗಿರುವಂತೆ, ಈ ಅನುದಿನದ ಧ್ಯಾನವನ್ನು ಪ್ರತಿದಿನ ತಪ್ಪದೆ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಗೆ. ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ದಿನಾಲೂ ವೀಕ್ಷಿಸ್ತಾ ಇದ್ದೀರಿ ಎಂದು ನಮಗೆ ಗೊತ್ತಾಗಬೇಕಾದರೆ ನೀವು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರನ್ನು ಟೈಪ್ ಮಾಡಿ. ಹಾಗೆ ಮೇಲಿಂದ ಮೇಲೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಪ್ರೇಸ್ ರಿಪೋರ್ಟ್ಸ್ಗಳನ್ನು ಮತ್ತು ನೀವು ಯಾವ ರೀತಿಯಾಗಿ ಆಶೀರ್ವದಿಸಲ್ಪಡ್ತಾ ಇದ್ದೀರೆಂದು ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳೆಲ್ಲವನ್ನು ಕೂಡ ನೀವು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಏನೋ ಒಂದು ವಾಕ್ಯೋಪದೇಶ ಮಾಡಿ ಹೊರಟು ಹೋಗುವಂಥವರಲ್ಲ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಪರಿಪೂರ್ಣರನ್ನಾಗಿ ಮಾಡಿ ಕರ್ತನ ಕಡೆಗೆ ನೀವು ಓಡುವ ಹಾಗೆ ನಿಮ್ಮನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರ ಈ ಒಂದು ವಾಕ್ಯ ಸಾರುವ ಸೇವೆ ಮುಂದುವರಿಸುತ್ತಿದ್ದೇವೆ. ಹಾಗಾಗಿ ನಿಮ್ಮ ಯೋಗಕ್ಷೇಮ ತಿಳಿಯಪಡಿಸಿರಿ, ನಮಗೋಸ್ಕರವೂ ಸಹ ಪ್ರಾರ್ಥಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ನಾವೆಲ್ಲರೂ ಆ ಪರಲೋಕ ರಾಜ್ಯದಲ್ಲಿ ನಿರಂತರವೂ ಜೀವಿಸುವ ಹಾಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.